ಶೈಕ್ಷಣಿಕ ಸಮೀಕ್ಷೆ ತಪ್ಪೇನಿದೆ? ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ, ಅವಕಾಶ ಇದೆ, ಮಾಡಿಸ್ತಾ ಇದ್ದಾರೆ. ಈ ಸಮೀಕ್ಷೆ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಖಂಡಿತವಾಗ್ಲೂ ನಾವು ಸ್ವಾಗತಿಸ್ತೀವಿ. ಓಕೆ. ಆರ್ಟಿಕಲ್ 341 ಯಾವುದೇ ಜಾತಿಯನ್ನ ಸೇರ್ಸಕ್ಕಾಗ್ಲಿ, ಯಾವುದೇ ಜಾತಿಯನ್ನ ಕೈ ಬಿಡಕ್ಕಾಗ್ಲಿ ಅವಕಾಶನೇ ಇರೋದು ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್ಗೆ. ಅದ್ರಲ್ಲಿ ಡಿಸೈಡ್ ಆಗಬೇಕು. ಒಂದು, ಇವರು ಏಕಾಏಕಿ ಇವತ್ತು ಯಾವುದೋ ಒಂದು ಸರ್ವೆಯನ್ನು ತಂದು ನೀವು ಗೌಡ ಕ್ರಿಶ್ಚಿಯನ್ನು, ಒಡ್ಡ ಕ್ರಿಶ್ಚಿಯನ್ನು, ಆದಿ ಕರ್ನಾಟಕ ಕ್ರಿಶ್ಚಿಯನ್ನು, ಇವೆಲ್ಲ ಏನಕ್ಕೆ ಬೇಕು, ಯಾವ ಉನ್ನಾರಣೆ ಮಾಡ್ತಾ ಇದ್ದೀರಿ ಅನ್ನೋದು ನಮ್ಮ ಬಹಳ ಒಂದು ನ್ಯಾಯಯುತವಾದಂತ ಪ್ರಶ್ನೆ. ಒಂದು ಯಾಕೆ ಅಂತ. ಮತ್ತೆ ಈ ಸಮೀಕ್ಷೆ 15 ದಿನದಲ್ಲಿ ಆಗೋಗುತ್ತೆ ಅಂತ ನಿಮ್ಗೆ ಯಾರು ಹೇಳಿದ್ದಾರೆ? ಎಲ್ಲಿಂದ ಇರ್ತಾರೆ ಜನ? ನಗರ ಪ್ರದೇಶದಲ್ಲಿ ಇವತ್ತು ಒಂದು ಸರ್ವೆ ಅವ್ರದೇ ಪ್ರಶ್ನೆಗಳು 60 ಪ್ರಶ್ನೆಗಳು ಇರುವಾಗ ನಿಮಗೆ ಎಷ್ಟು ನಿಮಿಷ ಬೇಕಾಗುತ್ತೆ ಅಂತ ನೀವೆಂಗ್ರಿ ನಿರ್ಧಾರ ಮಾಡ್ತೀರಿ? ನೀವು ಯಾವ ರೀತಿ ಏನು ಪೇಪರ್ ಕಟ್ ಕಳಿಸ್ತೀರಾ ಡಾಟಾ ಬೇಸಲ್ಲಿ? ಇವತ್ತು EVM ಅನ್ನ ಬೇಡ ಅಂತೇಳಿ ನೀವು ಬ್ಯಾಲೆಟ್ಗೆ ಹೋಗ್ತಾ ಇದ್ದೀರಿ. ಇವತ್ತು ಈ ಸಮೀಕ್ಷೆಗೆ ನೀವು ಬ್ಯಾಲೆಟ್ ತಗೊಂಡು ಹೋಗ್ತಿರೋ ಫೋನ್ ಹಿಡ್ಕೊಂಡು ಹೋಗ್ತಿರೋ ಅನ್ನೋದು ಮೊದಲು ಹೇಳಿ ನೀವು. ಅದು ಸರ್ವರ್ ಇರಲ್ಲ. ಎಷ್ಟೋ ಜನ ಶಿಕ್ಷಕರಿಗೆ ಅದನ್ನ ಆಪರೇಟ್ ಮಾಡಕ್ ಬರಲ್ಲ. ಈ ಒಳ ಮೀಸಲಾತಿಯನ್ನು ಅದನ್ನು ಅನುಭವಿಸಿದ್ದಾರೆ. ಒಂದು ಪ್ರಶ್ನೆ ಆಗದೇನೆ ಅದಕ್ಕೆ ಸರಿಯಾದಂತ ಸಮಾಜದ ಉತ್ತರ ಕೊಡದೇನೆ ಮುಂದಕ್ಕೆ ಅದು ಹೋಗೋದಿಲ್ಲ. ಒಂದೊಂದು ಮನೆಯಲ್ಲಿ ಒಂದು ಶಿಕ್ಷಕ ಒಂದು ದಿನಕ್ಕೆ 2-3 ಸಮೀಕ್ಷೆ ಆಗಿದ್ದನ್ನ ನಾವು ಸ್ವತಃ ನೋಡಿದೀವಿ. ಆದ್ರಿಂದ ಇದು ಅವೈಜ್ಞಾನಿಕ, ಮಿತ್ರರು ಹೇಳ್ದಂಗೆ ಅವೈಜ್ಞಾನಿಕವಾಗಿ ತರಾತುರಿಯಲ್ಲಿ ಏನೋ ಒಂದು ಮಾಡಿ ರಿಪೋರ್ಟ್ ಕೊಟ್ಬಿಟ್ಟು ಹೋಗ್ಬಿಡ್ಬೇಕು. ಕೇರಳ ಮಾಡಿದೆ, ತಮಿಳುನಾಡು ಮಾಡಿದೆ, ಆಂಧ್ರ ಮಾಡಿದೆ. ಯಾರು ಮಾಡಿದಾರಲ್ಲಿ? ಒಂದ್ ನಿಮಿಷ, ಯಾರು ಮಾಡಿದಾರಲ್ಲಿ? ಹಿಂದುಳಿದ ಆಯೋಗ ಮಾಡಿಲ್ಲ. ಅಲ್ಲಿ ಇದೇ DPR ಮಾಡಿದೆ. ಸರ್ಕಾರದ DPR ಅನ್ನ ತಗೊಂಡು ಅವರನ್ನ DPR ಅಧಿಕಾರಿಗಳಿಂದ ನೇಮಿಸಿ ಇವತ್ತು ಜಾತಿ ಸಮೀಕ್ಷೆ ಮಾಡಿದೆ. ಅಲ್ಲಿ ನಿಮ್ಗೆ ಇಲ್ಲಿ ಒಬ್ಬ ಸಿಬ್ಬಂದಿ ಇಲ್ಲ. ಇಲ್ಲ ಅಂದ್ರೆ ನನ್ನ ಸಂಖ್ಯೆ ಮೂಡಿಸೋದ್ ಬೇಡ, ಅವ್ರಿಗೆ ಗೊಂದಲ ಮೂಡಿಸೋದ್ ಬೇಡ. ಬಿಜೆಪಿ ಸರಿ ಇಲ್ವಾ? ನಿಮ್ಮ ಪಕ್ಷದ ಅಧ್ಯಕ್ಷರು ಪಕ್ಷದ ಅಧ್ಯಕ್ಷರು ನಿಮ್ಮ ಕಾರ್ಯದರ್ಶಿಗಳು ಹೋಗಿ ಆಯೋಗಕ್ಕೆ ಪತ್ರ ಕೊಡಿ. ಈ ತರ ಇದೆ ನಮ್ಮ ಪ್ರಶ್ನೆಗಳಿದೆ, ಅದಕ್ಕೆ ಗೊಂದಲ ಆಗ್ತಿದೆ, ಅದಕ್ಕೆ ಉತ್ತರ ಕೊಡಿ ಅಂತ ಕೇಳಿ. ಸುಮ್ಮನೆ ಜನರ ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟು ಏನೇನು ಹೇಳ್ಬಿಟ್ಟು ಜನರ ಮನಸ್ಸನ್ನ ಯಾಕೆ ಹಾಳು ಮಾಡ್ತೀರಿ? ಜನರ ಮನಸ್ಸನ್ನ ಯಾಕೆ ಹಾಳು ಮಾಡ್ತೀರಿ? ನೀವ್ ಹೆಂಗ್ರಿ ಸಮೀಕ್ಷೆ ಮಾಡಿಸ್ತೀರಾ? ಆಗಿದ್ರೆ ಹೇಳಿ, ಕೇಂದ್ರ ಸರ್ಕಾರದ ನೀವ್ ಹೆಂಗಪ್ಪ ಮಾಡಿಸ್ತೀರಿ? ಮಾಡಿಸ್ತೀರಿ? ನ್ಯಾಯಮಂತ್ರ ಮಾಡ್ಬಿಡ್ತೀರಾ? ಟೈಮ್ ಕೊಡ್ತೀನಿ ಅಂತ ಹೇಳಿದ್ರಲ್ವಾ? ಮಧ್ಯಪ್ರವೇಶ ಮಾಡಬೇಡಿ ಕುಮಾರ್ ಸರ್, ದಯವಿಟ್ಟು. ಆಯ್ತು ನೋಡಿ ಸರ್, ನಾನು ತಾರ್ಕಿಕವಾಗಿ ಸುಮ್ಮನೆ ಅಡ್ಡದಿಡ್ಡಿ ಮಾತಾಡೋದಕ್ಕೆ ಅವಕಾಶ ಇಲ್ಲ. ಸುಮ್ಮನೆ ಮಾತಾಡಬೇಕಾಗುತ್ತೆ. ಅವೈಜ್ಞಾನಿಕವಾಗಿ ಈ ಸರ್ವೆ ಆಗ್ತಾ ಇದೆ ಅನ್ನೋದೇ ನಮ್ಮ ಪ್ರಬಲವಾದಂತದ್ದು. ಆದ್ರೆ ಮತ್ತೆ ಯಾವ್ದೋ ನೋಡ್ರಿ, ಇವತ್ತು ನನ್ನ ಪಕ್ಷದ ಕೆಲವು ತಪ್ಪುಗಳು ಪ್ರಶ್ನೆ ಕೇಳಿ ಅವ್ರನ್ನ ಸ್ವಲ್ಪ ಯೋಚನೆ ಮಾಡಿ ಸುಮ್ಮನೆ ಏನೇನೇನೋ ಮಾತಾಡ್ತಾರೆ. ನೀವ್ ಹೇಳ್ತಾ ಇದ್ರಲ್ವಾ ಒಂದು ಕಂಪ್ಲೇಂಟ್ ಕೊಡ್ಲಿ ಅಂತ, ಅವಲ್ವಾ? ನಿಮ್ಗೂ ಟೈಮ್ ಕೊಡ್ತೀನಿ, ವೇಟ್ ಮಾಡಿ. ಕಂಪ್ಲೇಂಟ್ ಕೊಟ್ಟಿ ಒಂದ್ ನಿಮಿಷ ಆಯ್ತು, ವಿರೋಧ ಪಕ್ಷ ನೀವು ನಾವು ಅರ್ಜಿ ಕೊಡ್ತೇವೆ. ಆಯ್ತು, ಕುಮಾರ್ ಅವ್ರ ಮಾತಿಗೆ ನಾನು ಒಪ್ಕೊಳ್ತೀನಿ, ಅರ್ಜಿ ಕೊಡ್ತೇನೆ. ಸ್ವತಃ MB ಪಾಟೀಲ್ ಅವರು ಈಗ